ಇವತ್ತು ಅಪ್ಪು ಸರ್ದು 50ನೇ ವರ್ಷದ ಹುಟ್ಟುಹಬ್ಬ ಇದೆ. ನೀವು ಅವರಿಂದ ಏನ್ ಕಲ್ತಿದ್ದೀರಾ ಅಥವಾ ಏನ್ ಸ್ಫೂರ್ತಿನ ನೀವು ಪಡ್ಕೊಂಡಿದ್ದೀರಾ ಅವರಿಂದ, ಅಪ್ಪು ಸರ್ ಇಂದ? ಅವ್ರನ್ನ ನೋಡಿ ನಾನು ತುಂಬಾ ಕಲ್ತಿದ್ದೀನಿ. ಫಸ್ಟ್ ನಂಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅವ್ರನ್ನ ನೋಡಿ ಡಾನ್ಸ್ ಮೇಲಿನ ಪ್ರೀತಿ ಇನ್ನ ಜಾಸ್ತಿ ಆಯ್ತು. ಅವ್ರ ಡಾನ್ಸಿಂಗ್ ಸ್ಟೈಲು ಎಲ್ಲ ಇಷ್ಟ ಆಯ್ತು ನಂಗೆ. ಬರೀ ಡಾನ್ಸ್ ಅಂತಾನೆ ಅಲ್ಲ, ಅವ್ರನ್ನ ಒಂದ್ಸತಿ ಮೀಟ್ ಮಾಡಿದಾಗ ಅವ್ರ ಗುಣಗಳು ನಂಗೆ ತುಂಬಾ ಇಷ್ಟ ಆಗಿತ್ತು. ಈಸ್ ವೆರಿ ಡೌನ್ ಟು ಅರ್ತ್ ಅಂತ ಹೇಳ್ತೀನಿ. ನೀವು ಅವ್ರನ್ನ ನೋಡಿದೀರಾ? ಒಂದ್ಸತಿ ನೋಡಿ ಮೀಟ್ ಮಾಡಿದ್ದೆ. ಯಾವ ತರ ಫೀಲ್ ಆಯ್ತು ನಿಮ್ಗೆ ಅವಾಗ? ನಿಜ ನಾನು ಅನ್ಕೊಂಡಿರ್ಲಿಲ್ಲ ಮೀಟ್ ಮಾಡ್ತೀನಿ ಅಂತ. ತುಂಬಾ ಖುಷಿ ಆಯ್ತು ಅವ್ರ ನೋಡಿದ ತಕ್ಷಣ. ನನಗೆ ಅಪ್ಪು ಸರ್ ಅಲ್ಲೇ ಫೇವ್ರೇಟ್ ಥಿಂಗ್ ಅಂದ್ರೆ ಅವರ ಸತ್ಯ ಮತ್ತು ಧರ್ಮದ ಮಾರ್ಗ. ನನಗೆ ಅವರು ಆ ಪಾರ್ಟ್ ಮಾತ್ರ ನನಗೆ ಜೀವನದಲ್ಲಿ ನನಗೆ ತುಂಬಾ ಪ್ರೋತ್ಸಾಹನೆ ನೀಡಿದೆ. ನನಗೆ ಅದಕ್ಕೆ ಅವ್ರ ಫ್ಯಾನ್ ಕೂಡ ಹೌದು ನಾನು. ನನಗಿದು ತುಂಬಾ ಮುಖ್ಯವಾದದ್ದು. ಈ ಸತ್ಯ ಮತ್ತೆ ಧರ್ಮ ಮನುಷ್ಯತ್ವಕ್ಕೆ ಬೇಕಾಗಿರುವ ಮುಖ್ಯವಾದಂಥ ಇದರಿಂದ ನನಗೆ ತುಂಬಾ ಮುಖ್ಯವಾಗಿದೆ. ಅದಕ್ಕಾಗಿ ನಾನು ಅಪ್ಪು ಸರ್ನ ಈ ಎರಡು ವಿಷಯಕ್ಕೆ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ಅಪ್ಪು ಸರ್ ಇಂದ ಸ್ಫೂರ್ತಿ ಅಂದ್ರೆ ಬೇಜಾನ್ ಇದಾವೆ. ಹೇಳಕ್ ಇಷ್ಟ ಆಗೋದಂದ್ರೆ ಅವ್ರ ಸಿಂಪ್ಲಿಸಿಟಿ ಮತ್ತೆ ಅವ್ರ ನಗು. ಎಲ್ಲಿ ಹೋದ್ರು ಅವ್ ಮಾತ್ರ ನಾವು ಬಿಟ್ಕೊಡ್ದಿರ ನೋಡ್ಕೋಬೇಕು. ಎಲ್ಲಿದ್ರು ಯಾರ ಜೊತೆ ಇದ್ರು ಸಿಂಪಲ್ ಆಗಿದ್ದು, ಎಂತ ದೊಡ್ಡವರಾದ್ರೆ ಎಷ್ಟು ಚಿಕ್ಕವರಾದ್ರೂ ಸಿಂಪ್ಲಿಸಿಟಿ ಮೇಂಟೈನ್ ಮಾಡ್ಕೊಂಡು ಜೀವನ ಕಲಿಯೋದು ತುಂಬಾ ಇಂಪಾರ್ಟೆಂಟ್. ಅದು ಅವ್ರನ್ನ ಕಲ್ತಿದ್ದೀನಿ. ಥ್ಯಾಂಕ್ಸ್.